ಸಭಾಧ್ಯಕ್ಷರಾದಂಥ ಟಿ ಖಾದರ್ ಸರ್ ಮತ್ತೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ BM ಪಾರ್ಕ್ ಅವರು ಇನಾಗ್ರೇಷನ್ ಮಾಡಿದ್ದಾರೆ. ಇದಕ್ಕೆ ಏನು ಕೂಡ ಇದು ಐಟಮ್ಸ್ ಬೇಕಾಗ್ತದೆ. ನಮ್ಮ ಒಂದೇ ಇದರಲ್ಲಿ ಆಗೋದಿಲ್ಲ. ಅದು ಯಾವ್ದಾವ್ದು ಇನ್ನು ಹೋಗುವಾಗ ಯಾವ್ದಾವ್ದು ಬೇಕಂತ ಹೇಳಿ ನಾವು ಅದಕ್ಕೆ ನೋಡಿಕೊಂಡು ನಾವು ಅದನ್ನು ನೆಕ್ಸ್ಟ್ ಸ್ಟೆಪ್ ತಗೊಂಡು ಹೋಗ್ತೇವೆ. ಇದೆಲ್ಲ ಕೂಡ ಮಾಡೋದು ಯಾವುದಕ್ಕೆ, ಜನರೇ ಬೇಕಾಗಿ. ಈ ತರ ನಾವು ಈಗ ನೋಡಿ, ನಮ್ಮ ಪೆರ್ನಾಲ್ ಬರ್ತದೆ, ಉರುಸ್ ಬರ್ತದೆ, ಮತ್ತೆ ಶಾರದೋತ್ಸವ ಕಾರ್ಯಕ್ರಮ ಬರ್ತದೆ. ಇಂಥ ಕಾರ್ಯಕ್ರಮ ಈ ಸಮುದ್ರ ಬದಿಯಲ್ಲಿ ಬರ್ತದೆ. ಹಾಗೆ ಉಲ್ಲಾಸದ ಜನಕ್ಕೆ ಗೊತ್ತಾಗ್ತದೆ ಇದು ಯಾವ ಡೀಪ್ ಉಂಟು ಅಂತ ಹೇಳಿ. ಹೊರ ಊರಿನಲ್ಲಿ ಬಂದು ಗೊತ್ತಾಗುದಿಲ್ಲ ಅವ್ರೇನು. ಸಮುದ್ರದಲ್ಲಿ ಏನಾದ್ರು ಹೆಚ್ಚಿಗೆ ಮಾಡಿದ್ರೆ ನಾವು ಅದು ಹೋಗ್ತೇವೆ. ಹೋಗಿ ಅವರನ್ನು ಯಾರು ಇದ್ದಾರೆ ಅವರನ್ನು ನಾವು ಲಿಫ್ಟ್ ಮಾಡಿಕೊಂಡು ಕಚೇರಿಗೆ ಹಾಕೊಂಡು ತಗೊಂಡು ಬರ್ತೇವೆ. ಈಗ ಇಲ್ಲಿ ನಮ್ಮ ದಂಡ ಪಕ್ಕದಲ್ಲಿ ಆಂಬುಲೆನ್ಸ್ ರೆಡಿ ಮಾಡಿ ಅದ್ರಲ್ಲಿ ನಾವು ಇದು ಮಾಡ್ತೇವೆ. ಇದಕ್ಕೆ ಮೊದಲು ನಡೆದಿದೆ. ಹಾಗೆ ನಾವು ಇದಕ್ಕೆ ಇದು ಜನರಿಗೆ ಉಪಕಾರ ಆಗಬೇಕು. ಏನಾದರೂ ಮಾಡಿದ ಕೆಲಸಕ್ಕೆ ಜನರಿಗೆ ಉಪಕಾರ ಆಗಬೇಕು. ಅದಕ್ಕೆ ಬೇಕಾಗಿ ನಾವು ಮಾಡಿದ್ವಿ. ಈಗ ಎಸ್ ಸರ್, ಎಷ್ಟು ದೂರ ಅದು ಕಾರ್ಯಾಚರಣೆ ಮಾಡ್ತದೆ? 20 ಕಿಲೋಮೀಟರ್ ಆಚೆ ಹೋಗ್ತದೆ. ಈ ಸೈಡ್ ಮಂಜೇಶ್ವರ ಮಠ ಆ ಥರ. ಇಲ್ಲಿ ನಮಗೆ ಎಷ್ಟು ಆಗ್ತದೆ ಅಷ್ಟು ನಮ್ಮಿಂದ ಸಹಾಯ ಅವರಿಗೆ ಮಾಡ್ತೇವೆ ನಾವು. ಇದು ಯಾಕೆಂದ್ರೆ ಉಳ್ಳಾಲದ ನಾಡದೋಣಿ ಮೀನುಗಾರಿಕೆ ಮಾತ್ರ. ಅಂದ್ರೆ ಈಗ ಮೇಲಲ್ಲಿ ಹೋಗುವ ರಸ್ತೆಗಳಿಗೆ ನಮ್ಮ ಗಾಡಿ ಇದೆ, ಆಂಬುಲೆನ್ಸ್. ಸಮುದ್ರದಲ್ಲಿ ಅಪಘಾತ ಆದ್ರೆ ಏನು ಇಲ್ಲ, ಅದಕ್ಕೋಸ್ಕರ ಮಾತ್ರ ಆಂಬುಲೆನ್ಸ್ ಬೋಟ್. ಯಾವ ರೀತಿ ಅದು ಹೇಳಿದ್ರೆ ನಮ್ಮ ಉಳ್ಳಾಲದಲ್ಲಿ ಇರ್ತದೆ. ಯಾರು ಈಗ ಅಪಘಾತ ಆದ್ರೆ ಫೋನ್ ಮಾಡಿದ್ರೆ ತಕ್ಷಣ ಆಂಬುಲೆನ್ಸ್ ಬರ್ತದೆ. ಅದರಲ್ಲಿ ಎಷ್ಟು ಜನ ಇರ್ತಾರೆ? ಅದರಲ್ಲಿ 3 ಜನ ಇದ್ದಾರೆ. 2 ಮಂದಿ ಕ್ಯಾಪ್ಟನ್ ಇದ್ದಾರೆ, 1 ನರ್ಸ್ ಇದ್ದಾರೆ. ಅದರಲ್ಲಿ ಏನೆಲ್ಲ ಇದೆ? ಅದರಲ್ಲಿ ಆಕ್ಸಿಜನ್ ಇದೆ, ಟೆಕ್ಚರ್ ಇದೆ, ನರ್ಸಿಂಗ್ ಇದಿದೆ, ಕಿಟ್ ಇದೆ, ಮತ್ತೆ ಫೈರ್ ಕಿಟ್ ಇದೆ, ಈಜುವ ಇದು ಇದೆ, ಅದರಲ್ಲಿ ಲೈಫ್ ಜಾಕೆಟ್ಸ್ ಇದೆ, ಮುಳುಗುವ ಇದು ಅದರಲ್ಲಿ ಇದೆ. ಪ್ರತಿಯೊಂದನ್ನು ಇಟ್ಕೊಂಡಿದೆ, ಎಲ್ಲ ಉಂಟು ಅದರಲ್ಲಿ. ಎಷ್ಟು ದೂರ ಇದು ಕವರ್ ಮಾಡ್ತದೆ? ಇದು ಡೀಪ್ಸಿಗೆ 20-25 ಕಿಲೋಮೀಟರ್ ನಾಟಿಕಲ್ ಹೋಗ್ತಾ ಇದೆ. ಇಲ್ಲಿ ಮಲ್ಪೆಯಿಂದ ಈಚೆ ಕಾರವಾರ, ಮಲ್ಪೆ, ಕಾಪು ಅದರ ಈಚೆ, ಇಲ್ಲಿ ಮಂದಿಸರ, ಕುಂಬ್ಳೆ ಈಚೆ. ಮೊಹಮ್ಮದ್ ನಿಸಾರ್. ಈ ಬೋಟ್ ಆಂಬ್ಯುಲೆನ್ಸ್ ಎಷ್ಟು ಅಗತ್ಯವಾಗಿತ್ತು? ಈ ಬೋಟ್ ತುಂಬಾ ಅಗತ್ಯ ಇತ್ತು ನಮಗೆ. ಅಂದ್ರೆ ಇಲ್ಲಿ ತುಂಬಾ ಆಕ್ಸಿಡೆಂಟ್ ಆಗಿದೆ. ಇದರ ಮುಂಚೆ ನಿನ್ನೆ ಒಂದು ಆಗಿದೆ, ಒಂದು ಚಿಕ್ಕ ಮಗು ಬೆಂಗರೆಯಲ್ಲಿ ನೀರಿಗೆ ಹೋಗಿದೆ. ಆ ಸಂದರ್ಭದಲ್ಲಿ ಇದು ಬೇಕಾಗ್ತದೆ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಒಂದು ತೀರ್ಮಾನ ತೆಗೆದಿದ್ದಾರೆ. ಅದಕ್ಕೋಸ್ಕರ ನಾವು ಈಗ ಸಮುದ್ರದಲ್ಲಿ ಏನಾದರೂ ಅಪಘಾತ ಆಯ್ತು, ಅವಘಡ ಆಯ್ತು, ಆಕ್ಸಿಡೆಂಟ್ ಗಳಾಯ್ತು, ಅಥವಾ ಒಂದು ಬೋಟ್ ಮುಳುಗಿತು, ಇದು ಯಾವ ರೀತಿ ಅಲ್ಲಿಗೆ ಹೋಗುತ್ತೆ? ಇದಂದ್ರೆ ಇದರಲ್ಲಿ 2 ಇಂಜಿನ್ ಇರ್ತದೆ. ಅದಂದ್ರೆ 2 ಇಂಜಿನ್ 20 ಹಾರ್ಸ್ ಪವರ್ ಸ್ಪೀಡ್ ಅಲ್ಲಿ ಹೋಗ್ತದೆ. 25 ಉಂಟು ಅದ್ರಲ್ಲಿ. ಅಂದ್ರೆ 2 ಇಂಜಿನ್ ಅಲ್ಲಿ ಸ್ಟಾರ್ಟ್ ಮಾಡಿ ಹೋಗ್ತದೆ. ಅದು ತುಂಬಾ ಸ್ಪೀಡ್ ಅಲ್ಲಿ ಆದಷ್ಟು ಬೇಗ ಇದು ರೀಚ್ ಆಗುವ ಹಾಗೆ ನಾವು ಮಾಡಿದ್ದೇವೆ ಅದರಲ್ಲಿ. ಮತ್ತೆ ಅವರಿಗೆ ಡಾಕ್ಟರ್ಸ್ ಯಾರಾದ್ರೂ? ಅದೇ ನರ್ಸ್ ಅಲ್ಲಿ ಅಂದ್ರೆ ನಮ್ಗೆ AJ ಹಾಸ್ಪಿಟಲ್ ಒಂದು ನರ್ಸ್ ಬಂದಿದ್ರು, KMC ದು. ಅವ್ರು ನಮಗೆಲ್ಲ ಹೇಗೆ ಅಂದ್ರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಏಡ್ ಇದು ಹೇಗೆ ನೀರು ಕುಡಿದ್ರೆ ಮತ್ತೆ ಹೇಗೆ ಮಾಡ್ಬೇಕಂತೆಲ್ಲ ಇದರಲ್ಲಿ ಇದ್ದಾರೆ. ಮೊಹಮ್ಮದ್ ಶೌಕತ್ ಅಂತ.